ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ಹಾಗೆ ತುಂಬ ಬ್ಯುಸಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ಇವತ್ತಿನ ಫುಲ್ ಡೇ ವ್ಲಾಗಲ್ಲಿ ನಾನು ನಿಮಗೆ ತುಂಬಾ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ, ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಅಷ್ಟೆಲ್ಲ ಟಿಪ್ಸ್ ಎಲ್ಲ ಕೊಟ್ಟಿದ್ದೀನಿ ಆಯಿತಾ. ಒಂದು ವೆಯ್ಟ್ ಲಾಸ್ ಮಾಡೋದ್ರ ಜೊತೆಗೆ ನಾನು ಶಾಪ್ ಓಪನ್ ಮಾಡಿದ್ದೀನಿ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ. ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ನಾನು ಶೇರ್ ಮಾಡಿದ್ದೀನಿ. ಹಾಗೆ ಹೊಸದಾಗಿ ಶಾಪ್ ಓಪನ್ ಮಾಡೋರಿಗೆ ಅಥವಾ ಮಾಡಿದವರಿಗೆ ಅಥವಾ ಮನೇಲಿ ಸ್ಟಿಚ್ ಮಾಡೋ ಅಂಥವರಿಗೆ ಬೇಕಾಗುವಂಥ ಎಷ್ಟೋ ಟಿಪ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಆಯಿತಾ. ಇನ್ನು ನನ್ನ ಶಾಪ್ ಓಪನಿಂಗ್ ಆದಮೇಲೆ ನನ್ನ ರೊಟೀನ್ ಫುಲ್ ಚೇಂಜ್ ಆಗಿದೆ ಅಂತ ನಿಮಗೆ ಗೊತ್ತು. ಮೊದಲು ನಾನು ಯಾವ್ಯಾವ ಟೈಮಿಂಗ್ಸ್ ಇರಲಿಲ್ಲ, ಲೇಟಾಗೆಲ್ಲ ಎದ್ದೇಳ್ತಾ ಇದ್ದೆ, ಸಮ್ಟೈಮ್ಸ್ ಎದ್ದೇಳ್ತಾನೆ ಇರಲಿಲ್ಲ, ವಾಕಿಂಗ್ ಹೋಗ್ತಿರ್ಲಿಲ್ಲ, ಹಾಗೆಲ್ಲ ಆಗ್ತಿತ್ತು. ಬಟ್ ಈ ಶಾಪ್ ಓಪನ್ ಆದಮೇಲೆ ಏನಾಗ್ಬಿಟ್ಟಿದೆ ಅಂದರೆ, ಬೆಳಗ್ಗೆ ಎದ್ದು ವಾಕಿಂಗ್ ಎಲ್ಲ ಹೋಗಿ ಬಂದು ಮನೆ ಕೆಲಸ ಎಲ್ಲ ಆಗಿ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಅಡುಗೆ ಎಲ್ಲ ಕೆಲಸನೂ ಆಗಿ ಅದಾದಮೇಲೆ ನಾನು ಶಾಪ್ಗೆ ಹೋಗ್ತಾ ಇದ್ದೀನಿ, ಮಗನ ಸ್ಕೂಲ್ಗೂ ಕಳಿಸಿ. ಸೊ ಎಲ್ಲದೂ ಕೂಡ ಕಂಪ್ಲೀಟಾಗಿ ಎಲ್ಲ ಕೆಲಸನೂ ನೀಟಾಗಿ ಟೈಮ್ ಟು ಟೈಮ್ ಆಗ್ತಾಯಿದೆ. ನಾನು ಮನೇಲಿದ್ದಾಗ ಏನಾಗ್ತಾಯಿತ್ತು, ಆಮೇಲೆ ಮಾಡೋಣ ಅಂತೇಳಿ ಲೇಸಿನೆಸ್ ಮಾಡ್ತಾಯಿದ್ದೆ. ಬಟ್ ಇವಾಗ ಏನಾಗಿದೆ ಅಂದರೆ, ಇನ್ ಟೈಮಿಗೆ ಎಲ್ಲ ಕೆಲಸ ಆಗ್ತಾಯಿದೆ. ಮನೆಯೂ ಅಷ್ಟೇ ಯಾವಾಗೋ ನೀಟಾಗಿರುತ್ತೆ. ಬೆಳಗ್ಗೆ ನನ್ನ ಕೆಲಸಕ್ಕೆ ಅಂಗಡಿಗೆ ನನ್ನ ಶಾಪ್ಗೆ ಹೋಗ್ತಿರೋ ಟೈಮಲ್ಲೂ ಕೂಡ ನೀಟಾಗಿರುತ್ತೆ, ಬರುವಾಗಲೂ ಕೂಡ ಮನೆ ನೀಟಾಗಿರುತ್ತೆ. ಸಂಜೆ ಬಂದಾಗ ಒಂದು ಮಾಡ್ಕೊಳ್ಳೋ ಥರ ಅಷ್ಟೇ. ಸಾಂಬಾರೆಲ್ಲ ನಾನು ಬೆಳಗ್ಗೆನೇ ಮಾಡಿಟ್ಟು ಹೋಗಿರ್ತೀನಿ, ಅದರಿಂದ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಈ ಗಂಜಿ ಬಗ್ಗೆ ನಾನು ನಿಮಗೆ ಹೇಳಬೇಕು. ಇದು ಬಾರ್ಲಿ ಪೌಡರು ಮತ್ತು ಜೋಳದ ಹಿಟ್ಟು ಇವೆರಡನ್ನೂ ಸೇರಿಸ್ಬಿಟ್ಟು ಗಂಜಿ ಮಾಡ್ಕೊಂಡಿರೋದು ಬೆಳಗ್ಗೆ ಟಿಫನ್ಗೆ ಅಂಥೇಳಿ. ಈ ಗಂಜಿನ ಬೆಳಗ್ಗೆ ಮಾತ್ರ ಅಲ್ಲ, ರಾತ್ರಿಗೂ ಕೂಡ ನಾವು ಉಪಯೋಗಿಸ್ಬೋದು. ರಾತ್ರಿ ಇದನ್ನು ಊಟದ ಬದಲಾಗಿ ಉಪಯೋಗಿಸೋದ್ರಿಂದ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮಗೆ ಬೇಕಾಗಿರೋ ಎನರ್ಜಿನೂ ಸಿಗುತ್ತೆ. ಇದಕ್ಕೆ ಒಂದಿಷ್ಟು ಐಟಮ್ಸ್ನೆಲ್ಲ ಆ್ಯಡ್ ಮಾಡಬೇಕು. ಅದನ್ನೆಲ್ಲದನ್ನೂ ಆ್ಯಡ್ ಮಾಡಿ ವೆಯ್ಟ್ ಲಾಸ್ ಗಂಜಿ ರೆಸಿಪಿ ಅಂತಲೇ ಒಂದು ವೀಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ, ಓಕೆನಾ. ಇನ್ನು ನನ್ನ ಶಾಪ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಈ ಟೈಲರಿಂಗ್ ಶಾಪ್ ಅನ್ನೋದು ಯಾವುದೇ ಬೇರೆ ಶಾಪ್ಗಳು, ಬೇರೆ ಒಂದು ಬಿಸ್ನೆಸ್ಗಳ ಥರ ಅಲ್ಲ. ಈಗ ಒಂದು ದಿನಸಿ ಅಂಗಡಿ ಆಗಿರ್ಬೋದು, ಯಾವುದೋ ಒಂದು ಸ್ವೀಟ್ ಸ್ಟಾಲ್ ಆಗಿರ್ಬೋದು, ಆ ಥರದ್ದೆಲ್ಲ ಹೇಗೆ ಅಂತ ಅಂದರೆ, ಈಗ ನಾವು ಯಾವತ್ತು ಐಟಮ್ಸ್ ಎಲ್ಲ ಇಟ್ಟಿರ್ತೀವಿ ಅವತ್ತಿಂದನೇ ಒಂದಲ್ಲ ಒಂದು ವ್ಯಾಪಾರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದರಲ್ಲಿ ಹಾಗಾಗಲ್ಲ. ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂತು ವ್ಯಾಪಾರ ಮಾಡಿದರೆ ನಾವು ಕೂತು ಕೆಲಸ ಮಾಡಬೇಕಾಗುತ್ತೆ. ನಮ್ಮ ಇನ್ಕಮ್ ಏನಿದೆ ನಾವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಬೆಳಗ್ಗೆಯಿಂದ ನನಗೆ ಎಷ್ಟು ಬ್ಲೌಸ್ ಹೊಲಿತೀನಿ, ನಾನು ಎಷ್ಟು ಬಟ್ಟೆ ಹೊಲಿತೀನಿ, ಎಷ್ಟು ನಾನು ಸ್ಟಿಚ್ ಮಾಡ್ತೀನಿ, ಅದ್ರ ಮೇಲೆ ನನ್ನ ದುಡಿಮೆ ಡಿಪೆಂಡ್ ಆಗಿರುತ್ತೆ. ಬಟ್ ಅವ್ರದ್ದು ಹಾಗಲ್ಲ, ಎಷ್ಟು ಐಟಮ್ನ ನಾವು ವ್ಯಾಪಾರ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇಲ್ಲಿ ನಮಗೆ ತುಂಬ ಶ್ರಮ ಇಂಪಾರ್ಟೆಂಟು, ಶ್ರಮ ಜಾಸ್ತಿ ಹಾಕಬೇಕು. ಪೂಜೆ ಎಲ್ಲ ಆಯಿತು, ತಿಂಡಿ ಎಲ್ಲ ತಿಂದು ರೆಡಿ ಎಲ್ಲ ಆಗಿತ್ತು. ತಿಂಡಿ ತಿಂದಿಲ್ಲ, ತಿಂಡಿ ತಿನ್ನಬೇಕು. ಇನ್ನು ಶಾಪ್ಗೆ ಹೋಗಿ ಅಲ್ಲೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಹೊರಟಾಯಿತು. ಇನ್ನು ಶಾಪ್ಗೆ ಹೋಗಿ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಆ ಶಾಪಿಗೆ ಹೋಗೋಕ್ಕಿಂತ ಮುಂಚೆ ಮನೇಲಿದ್ದಾಗ ತುಂಬಾ ಬ್ಲೌಸ್ಗಳು, ಡ್ರೆಸ್ಸು ಒಂದಿಷ್ಟೆಲ್ಲ ಬಂದಿತ್ತು. ಅದನ್ನೆಲ್ಲ ನಾನು ಮತ್ತೆ ಹೊಲಿಯೋಣ ನಾಳೆ ನಾಡ್ದು ಅಂತೆಲ್ಲ ಅಂದ್ಕೊಂಡ್ಬಿಟ್ಟು ಹೊಲಿದಿರಲಿಲ್ಲ. ಈಗ ಶಾಪ್ ಸ್ಟಾರ್ಟ್ ಆಯ್ತಲ್ವಾ, ಸ್ಟಾರ್ಟಿಂಗಲ್ಲೇ ಎಲ್ಲರೂ ನನಗೇನು ಬಟ್ಟೆ ಎಲ್ಲ ತಂದು ಕೊಟ್ಟಿರೋದಿಲ್ಲ. ನನಗೆ ಇವಾಗ ಸ್ಟಾಕ್ ಇರುವಂಥ ಎಲ್ಲ ಬಟ್ಟೆಗಳನ್ನು ಕೂತ್ಕೊಂಡು ಕ್ಲಿಯರ್ ಮಾಡೋಣ ಅಂತೇಳಿ ನಾನು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಜೊತೆಗೆ ನನಗೆ ಗೊತ್ತಿರೋರಾಗಿರ್ಬೋದು, ಗೊತ್ತಿಲ್ಲದೇ ಇರೋರಾಗಿರ್ಬೋದು, ಕೆಲವರೆಲ್ಲ ಬಂದುಬಿಟ್ಟು ವಿಚಾರಿಸ್ತಾ ಇದ್ದಾರೆ, ಶಾಪ್ ಹೇಗಿದೆ, ಅಂದರೆ ನೀವು ಇಲ್ಲಿ ಶಾಪ್ ಮಾಡಿದ್ದೀರಾ, ಏನೆಲ್ಲ ಸಿಗುತ್ತೆ, ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡ್ತೀರಾ, ಬ್ಲೌಸ್ಗೆ ಯಾವ ಥರ ಪ್ರೈಸ್ ತಗೋತೀರಾ ಅಂತ ಕಸ್ಟಮರ್ಸ್ ಎಲ್ಲ ಬಂದು ಕೇಳ್ತಾ ಇದ್ದಾರೆ. ಇನ್ನೊಂದು ಅಂತಂದರೆ, ನೀವು ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ತೀರಾ ಅಥವಾ ಯಾವ್ಯಾವ ಡಿಸೈನ್ಗಳನ್ನು ಮಾಡ್ತೀರಾ, ಆ ಥರ ಎಲ್ಲ ಕೇಳ್ತಾ ಇದ್ದಾರೆ. ಬಟ್ ಈ ಬ್ಲೌಸು ನಾನು ನಿನ್ನೆ ಸ್ಟಿಚ್ ಮಾಡಿರುವಂಥದ್ದು. ಇದು ನನ್ನದೇ ಓನ್ ಬ್ಲೌಸ್ ಆಗಿರುತ್ತೆ. ಇದನ್ನು ನನಗೆ ಒಂದು ಸ್ಯಾರಿ ಇತ್ತು ನನ್ನ ಹತ್ರ, ಆ ಸ್ಯಾರಿ ಕಾಂಬಿನೇಷನ್ ಆಗಿ ಇದನ್ನು ಸ್ಟಿಚ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ. ಇವಾಗ ಶಾಪಿಗೆ ಬಂದ ಮೇಲೆ ಸ್ಟಿಚ್ ಮಾಡಿದ್ದೀನಿ. ಇದು ನಿನ್ನೆ ವಿಡಿಯೋ ಆಯಿತಾ. ಈ ಥರ ಬೀಡ್ಸ್ನೆಲ್ಲ ಇಟ್ಬಿಟ್ಟು ಈ ಥರ ಪಫ್ ಇಟ್ಟು ಸ್ಲೀವ್ನ ಸ್ಟಿಚ್ ಮಾಡಿದೆ. ಇದರಲ್ಲೇ ವೇರ್ ಮಾಡಿ ಕೂಡ ತೋರಿಸಿದ್ದೀನಿ. ಇವತ್ತೊಂದು ಫಂಕ್ಷನಿಗೆ ಹೋಗೋಕ್ಕಿದೆ, ನಮ್ಮ ಮನೆ ಹತ್ರ ಒಂದು ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗಬೇಕು. ವೇರ್ ಮಾಡಿ ತೋರಿಸಿದ್ದೀನಿ, ನೀವೇ ನೋಡ್ಬೋದು. ತುಂಬ ಅಂದರೆ ತುಂಬಾ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬಂದಿತ್ತು. ನಂಗೆ ತುಂಬಾ ಇಷ್ಟ ಆಯಿತು ಬ್ಲೌಸು. ನನಗೆ ಬಿಫೋರ್ ಅಂದರೆ ನಾನು ಸ್ಟಿಚಿಂಗ್ ಮೊದಲೇ ಕಲ್ತಿದ್ರು ಕೂಡ, ನಾನು ಕಲ್ತಾಗಿ ಎಷ್ಟೋ ವರ್ಷ ಆದರೆ ನಾನು ಬಿಟ್ಬಿಟ್ಟಿದ್ದೆ, ಸ್ಟಿಚ್ ಮಾಡ್ತಿರ್ಲಿಲ್ಲ. ಅವಾಗ ನಾನು ಎಷ್ಟೋ ಜನರ ಕೈಲಿ ಸ್ಟಿಚ್ ಮಾಡಿಸಿದ್ದೀನಿ. ಅದು ಏನಂತ ಗೊತ್ತಿಲ್ಲ, ನನಗೆ ಯಾವುದು ಕೂಡ ಕರೆಕ್ಟಾಗಿ ಅನ್ನಿಸ್ಲೇ ಇಲ್ಲ, ಕಂಫರ್ಟಬಲ್ ಫೀಲೇ ಬರಲಿಲ್ಲ. ನಾನು ಯಾವಾಗ ಸ್ಟಿಚ್ ಮಾಡಿಕೊಂಡೋ ಆವಾಗಲೇ ನನಗೆ ಕರೆಕ್ಟ್ ಆಗಿದ್ದು. ಅವಾಗಿಂದ ಸ್ಟಿಚಿಂಗಿಂದ ಏನೋ ಒಂಥರ ಹುಚ್ಚು ಅಂತ ಸ್ಟಾರ್ಟ್ ಆಗಿದ್ದು ನನಗೆ. ಇವಾಗ ನೋಡಿ ಇಷ್ಟು ಬ್ಲೌಸಸ್ ಆರ್ಡ್ರ್ ಬಂದಿದೆ. ಇವತ್ತು ನಮ್ಮ ರಿಲೇಟಿವ್ ಅವರು ಬಂದು ಒಂದು 6ರಿಂದ 7 ಬ್ಲೌಸ್ ಪೀಸ್ಗಳನ್ನು ಕೊಟ್ಟು ಹೋಗಿದ್ದಾರೆ. ನನ್ನ ಹತ್ರ ಒಂದು ಬ್ಲೌಸ್ ಪೀಸ್ನ ಅವ್ರು ಪರ್ಚೇಸ್ ಮಾಡಿ ಅದನ್ನು ಕೂಡ ನನ್ನ ಕೈಯಲ್ಲೇ ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಹೋದರು. ಅದಿಷ್ಟು ಬ್ಲೌಸ್ಗಳನ್ನು ಇವತ್ತು ನಾನು ಕಟ್ಟಿಂಗ್ ಮಾಡಬೇಕು. ಎಷ್ಟಾಗತ್ತೆ ಅಷ್ಟು ಕಟ್ಟಿಂಗ್ ಮಾಡಿ ಉಳಿದಿದ್ರೆ ಮನೆಗೆ ತೊಗೊಂಡೋಗಿ ಮನೇಲಿ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೆಜರ್ಮೆಂಟ್ ಬ್ಲೌಸ್ ಕೂಡ ಈ ಬ್ಲೌಸು ಬ್ಲ್ಯಾಕು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅವರಿಗೆ. ಅದನ್ನೇ ಅವ್ರು ತಂದು ಕೊಟ್ಟಿದ್ದಾರೆ. ಇದೇ ಮೆಜರ್ಮೆಂಟಿಗೆ ನಂಗೆ ಸ್ಟಿಚ್ ಮಾಡಿಕೊಡು, ಅದು ಕರೆಕ್ಟಾಗಿದೆ, ಸ್ವಲ್ಪ ಉದ್ದ ಮಾಡು ಅಂತ ಹೇಳಿದ್ದಾರೆ.
ಇನ್ನು ಒಂದು ಸೀರೆ, ನಂದಿಷ್ಟು ಸೀರೆಗಳಿದ್ರು ಕೂಡ ಒಂದಕ್ಕೂ ಕುಚ್ಚು ಹಾಕ್ಕೊಳಕ್ಕಾಗಿರಲಿಲ್ಲ. ಈ ಸೀರೆಗೆ ಒಂದು ಕುಚ್ಚು ಹಾಕಿಟ್ಟಿದ್ದೀನಿ. ಇದು ಬೇಬಿ ಕುಚ್ಚು. ಇದಾದಮೇಲೆ ನಾನು ಇವತ್ತು ಗೃಹ ಪ್ರವೇಶಕ್ಕೆ ಹೋಗ್ಬೇಕಂತ ಹೇಳಿದ್ನಲ್ಲ, ಈ ರೀತಿ ರೆಡಿಯಾಗಿದ್ದೆ. ಇದು ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸು. ನೀವೇ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳಿ. ನನಗೆ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಏನಪ್ಪ ಅಂತ ಅಂದರೆ, ಈ ಬ್ಲೌಸ್ ಯಾವ ರೀತಿ ಬಂದಿದೆ, ನನಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ, ಓಕೆನಾ. ಈ ಸ್ಯಾರಿಗೆ ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ನಾನು ನಿಮಗೆ ವೈಟ್ ಕಲರ್ ಬ್ಲೌಸ್ನ ಹಾಕಿ ತೋರಿಸಿದೆ. ಈಗ ಗ್ರೀನ್ ಕಲರ್ ಬ್ಲೌಸ್ನ ಇದಕ್ಕಂತಲೇ ನಾನು ಸ್ಟಿಚ್ ಮಾಡ್ಕೊಂಡಿರೋದು. ಯಾವ ರೀತಿ ಬಂದಿದೆ ಫಿನಿಶಿಂಗ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ, ಓಕೆನಾ. ನನಗೆ ಶೋಲ್ಡ್ರ್ ಹತ್ರ ರಿಂಕಲ್ಸ್ ಆಗಿರ್ಬೋದು ಅದು ಯಾವುದೂ ಬಂದಿರಲಿಲ್ಲ, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬಂದಿತ್ತು. ಬಟ್ ವೆಲ್ವೆಟ್ ಆಗಿರೋದ್ರಿಂದ ಶೆಕೆ ಆ ಥರ ಏನೂ ಫೀಲ್ ಆಗಿಲ್ಲ, ಆಯಿತಾ. ತುಂಬಾ ಚೆನ್ನಾಗಿ ಬಂದಿದೆ. ಬ್ಯಾಕ್ ಡಿಸೈನು ಅಷ್ಟೇ, ನೀವು ನೋಡ್ತಿರ್ಬೋದು ಈ ಥರ ಬಂದಿದೆ. ನಾನು ಸ್ಮಾಲ್ ಬೀಡ್ಸ್ಗಳನ್ನು ಇಟ್ಟಿದ್ದೀನಿ, ಅದು ಕುಚ್ಚುಗಳಿಗೆಲ್ಲ ಇಡ್ತಾರಲ್ಲ ಆ ಥರ ಬೀಡ್ಸ್ ಅದನ್ನು ಕೂಡ ಇಟ್ಟಿದ್ದೀನಿ. ಬಟ್ ನನಗಂತೂ ತುಂಬಾ ಕಂಫರ್ಟಬಲ್ ಆಗಿತ್ತು, ತುಂಬ ನೀಟಾಗಿ ಬಂದಿತ್ತು, ತುಂಬ ಇಷ್ಟ ಆಯಿತು. ಗೃಹ ಪ್ರವೇಶಕ್ಕೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಶಾಪ್ಗೆ ಹೋಗಿ ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಒಬ್ಬರು ಒಂದು ಬ್ಲೌಸ್ ಕೊಟ್ಟಿದ್ದರು. ಅವರು ನನ್ನ ಶಾಪ್ ಆದಮೇಲೆ ಬಂದು ಒಂದು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ. ಅವ್ರಿಗೆ ಏನಂದರೆ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು, ಬಟ್ ಕಟ್ಟೋದಕ್ಕೆ ಅದೇ ರೀತಿ ಟ್ಯಾಗ್ ಆಗಲಿ ಬೆಲ್ಟ್ ಆಗಲಿ ಏನೂ ಇಡಬಾರ್ದು. ಬಟ್ ಅವ್ರಿಗೆ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅನ್ನೋದು ಅವ್ರದ್ದು ಒಂದು ಬೇಡಿಕೆ, ಆಯಿತಾ. ಬಟ್ ಆ ಥರ ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟನೇ ಎಲ್ಲ ಟೈಲರ್ಸ್ಗೂ. ಅದಕ್ಕೆ ಕೆಲವು ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ನೀವು ಕೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಹೇಳ್ತೀನಿ. ಆ ಥರ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ. ಬಟ್ ನಂಗೆ ತುಂಬ ಭಯ ಇತ್ತು ಫಸ್ಟ್ ಟೈಮು. ಅವ್ರಿಗೆ ಬ್ರಾಡ್ ಕೂಡ ಜಾಸ್ತಿ ಇತ್ತು. ಚೆಸ್ಟು ರೆಡಿ ಚೆಸ್ಟೇ ಅವ್ರಿಗೆ 13.5 ಇತ್ತು. ಆ ಥರ ಇದ್ದಾಗ ನಾವು ಶೋಲ್ಡರ್ ಡ್ರಾಪ್ ಆಗದಿರೋ ಥರ ಸ್ಟಿಚ್ ಮಾಡೋದು ನಮಗೊಂಥರ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಆ ಥರ ಸ್ಟಿಚ್ ಮಾಡಿ ಕೊಟ್ಟೆ ಅವರಿಗೆ. ಅದನ್ನು ಅವರು ಇವತ್ತು ಬಂದು ವೇರ್ ಮಾಡಿ ನೋಡಿಬಿಟ್ಟು ತೊಗೊಂಡು ಹೋದರು, ಆಯಿತಾ. ಬಟ್ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಎಲ್ಲೂ ಕೂಡ ಶೋಲ್ಡರ್ ಡ್ರಾಪ್ ಇರಲಿಲ್ಲ, ಚೆಸ್ಟ್ ಶೇಪೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ನನಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಸ್ಯಾರಿನ ಬ್ಲೌಸ್ನ ತಗೊಂಡು ಬಂದು ಕೊಟ್ಟು ಅದನ್ನು ಇದೇ ಥರನೇ ಸ್ಟಿಚ್ ಮಾಡಿಕೊಡಿ ಅಂಥೇಳಿ ಕೊಟ್ಟು ಹೋದರು. ಅವ್ರು ನಮಗೆ ಗೊತ್ತಿರೋರೆ, ಬಟ್ ಫಸ್ಟ್ ಟೈಮ್ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದು. ಈ ಥರ ಅಂದರೆ ಬೇರೆ ಬಿಸ್ನೆಸ್ಗಳಿಗೆಲ್ಲ ಕಂಪೇರ್ ಮಾಡಿದಾಗ ನಮ್ಮ ಟೈಲರಿಂಗ್ ಬಿಸ್ನೆಸ್ ಹೇಗೆ ಅಂತ ಅಂದರೆ, ಫಸ್ಟು ನಾವು ಸ್ಟಿಚ್ ಮಾಡಿ ನಮ್ಮ ಕೆಲಸದ ಮೇಲೆ ಡಿಪೆಂಡ್ ಇದೆ, ನಾವು ಹೇಗೆ ಸ್ಟಿಚ್ ಮಾಡ್ತೀವಿ ಅಂತ ಒಂದ್ಸಲ ಟೆಸ್ಟ್ ಮಾಡೋಕ್ಕೆ ಅಂತ ಒಂದು ಬ್ಲೌಸ್ನ ಕೊಡ್ತಾರೆ ಅವ್ರು ನಮಗೆ. ಅದರಲ್ಲಿ ನಾವು ಪಾಸ್ ಆದರೆ ನೆಕ್ಸ್ಟು ಕೊಡ್ತಾರೆ, ಅದರಲ್ಲೂ ನಾವು ಪಾಸ್ ಆದರೆ ಮತ್ತೆ ಕೊಡ್ತಾರೆ. ಅಂದರೆ ಪ್ರತಿಯೊಂದೊಂದು ಬ್ಲೌಸ್ಗೂ ಅವ್ರು ನಮ್ಮನ್ನ ಟೆಸ್ಟ್ ಮಾಡ್ತಾನೆ ಇರ್ತಾರೆ. ಒಂದು 10 ಬ್ಲೌಸ್ ನಾವು ಚೆನ್ನಾಗಿ ಹೊಲ್ಕೊಟ್ಟಿರ್ತೀವಿ, 11ನೇ ಬ್ಲೌಸ್ ನಾವು ಏನಾದರೂ ಚೆನ್ನಾಗಿ ಹೊಲ್ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ಅವರು 12ನೇ ಬ್ಲೌಸ್ ನಮ್ಮ ಕೈಲಿ ಕೊಡೋಲ್ಲ. ಆ ಥರ ನಡೀತಿರುತ್ತೆ. ಬಟ್ ಪ್ರತಿಯೊಂದು ಬ್ಲೌಸ್ನು ನಾನಂತೂ ಸ್ಟಿಚ್ ಮಾಡೋದಕ್ಕಿಂತ ಕಟ್ಟಿಂಗ್ ಮಾಡಬೇಕಾದ್ರೆ, ಮೊದಲನೇ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಹೆಂಗೆ ನರ್ವಸ್ ಆಗ್ತಿದ್ನೋ ಹಾಗೆ ಇರುತ್ತೆ ನನಗೆ. ಯಾಕಂದರೆ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಆ ಬ್ಲೌಸ್ ಚೆನ್ನಾಗಿ ಬರೋದಿಲ್ಲ. ಇನ್ನೂ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ನನ್ನ ಮಗ ಬಂದು ಡಿಸ್ಟರ್ಬ್ ಮಾಡ್ತಿರ್ತಾನೆ. ಜೊತೆಗೆ ಇಲ್ಲಿ ಕರೆಂಟ್ ಇರಬೇಕು. ಕರೆಂಟ್ ಇಲ್ಲ ಅಂದರೆ, ಎಸ್ಪೆಷಲಿ ಶೃಂಗೇರಿಯಲ್ಲಿ ಕರೆಂಟ್ ಪ್ರಾಬ್ಲಮ್ ತುಂಬಾ ಇದೆ. ನಮ್ಮ ಮನೇಲಿ ಆ ಥರ ಪ್ರಾಬ್ಲಮ್ ಇಲ್ಲ, ಯಾಕಂದರೆ UPS ಇದೆ, ಸೋಲಾರ್ ಇದೆ, ನಿಮಗೆ 24/7 ಕರೆಂಟ್ ಇದ್ದೇ ಇರುತ್ತೆ. ನನಗೆ ಬಟ್ಟೆ ಹೊಲಿಯೋದಕ್ಕೆ ಏನು ಸಮಸ್ಯೆ ಇರ್ತಿರಲಿಲ್ಲ. ಬಟ್ ಶಾಪಿಗೆ ಬಂದ ಮೇಲೆ ಕರೆಂಟಿಂದು ನನಗೆ ರಗಳೆ ಗೊತ್ತಾಗ್ತಾ ಇದೆ. ಇನ್ನು ಬಟ್ಟೆ ಕಟ್ಟಿಂಗ್ ಮಾಡೋದೆಲ್ಲ ಇತ್ತು, ಅಷ್ಟು ಕೂಡ ಕಟ್ಟಿಂಗು ಹಾಕ್ತಾಯಿದ್ದೀನಿ. ಇದೇ ಥರ ನಾನಿಲ್ಲಿ ಟೇಬಲ್ ಮೇಲೆ ಕಟ್ಟಿಂಗ್ ಮಾಡ್ತಿರೋದು, ಮನೇಲೆಲ್ಲ ನೆಲದ ಮೇಲೆ ಕಟ್ಟಿಂಗ್ ಮಾಡ್ಕೊತಾ ಇದ್ದೆ. ನಾನಲ್ಲಿ ಬ್ಯಾಕ್ ಸೈಡಲ್ಲಿ ಏನು ಹಾಕಿದ್ದೀನಿ, ಗೌನು ಟಾಪ್ಸು ಎಲ್ಲ ಕೂಡ ನಾನೇ ಸ್ಟಿಚ್ ಮಾಡಿದ್ದು. ಒಂದು ದಿನ ಅದ್ರಲ್ಲಿ ಇದು ಶಾಪಿಗೆ ಬರೋಕ್ಕಿಂತ ಮುಂಚೆ, ಇದನ್ನು ಶಾಪಿಗೆ ಬಂದಮೇಲೆ ಒಂದು ದಿನ ಸ್ಟಿಚ್ ಮಾಡಿದ್ದು. ಬಟ್ ಚೆನ್ನಾಗಿ ಬಂದಿದೆ. ಬಂದವರೆಲ್ಲ ತುಂಬಾ ಇಷ್ಟಪಡ್ತಿದ್ದಾರೆ. ಮತ್ತು ನಾನು ನೆಕ್ಸ್ಟು ಒಂದಿಷ್ಟು ಪ್ಲ್ಯಾನ್ಸ್ ಎಲ್ಲ ಇದೆ, ಅದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ಕಟ್ ಮಾಡ್ತಾಯಿದ್ದೀನಲ್ಲ, ಇದ್ರದ್ದು ಬ್ಲೌಸ್ ಪೀಸು ನನ್ನ ಹತ್ರನೇ ಅವರು ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡೋಕ್ಕೆ ಹೇಳಿರುವಂಥದ್ದು. 3-4 ಬ್ಲೌಸು ಅವರು ಒಟ್ಟೊಂದು 5 ಬ್ಲೌಸ್ ತೊಗೊಂಡು ಬಂದಿದ್ರು. ನನ್ನ ಹತ್ರ ಒಂದು ಬ್ಲೌಸ್ ಪೀಸ್ ತೊಗೊಂಡ್ರು. ಒಟ್ಟು 6 ಬ್ಲೌಸ್ನ ಕೊಟ್ಟಿದ್ದಾರೆ. ಇದು ನಾನು ಶಾಪಿಗೆ ಬಂದಮೇಲೆ ನನಗೆ ಸಿಕ್ಕಿರುವಂಥ ದೊಡ್ಡ ಆರ್ಡ್ರ್ ಅಂತಲೇ ಹೇಳ್ಬೋದು. ಕೆಲವರೆಲ್ಲ 1 ಬ್ಲೌಸು 2 ಬ್ಲೌಸ್ ಹಂಗೆ ಕೊಟ್ಟು ಹೋಗ್ತಿದ್ರು. ಒಬ್ಬರು ಒಂದು 6 ಬ್ಲೌಸ್ ಕೊಟ್ಟು ಹೋಗಿದ್ದಾರಲ್ವ. ಇದು ನನ್ನ ಶಾಪ್ ಓಪನ್ ಮಾಡಿದ್ಮೇಲೆ ನನಗೊಂಥರ ಖುಷಿ ವಿಚಾರನೇ ಇದು. ಮತ್ತು ಇನ್ನೇನು ಪರಿಚಯ ಇಲ್ಲದೇ ಇರೋರು ಕೂಡ ಬಂದು ಕೊಡ್ತಾರೆ. ಬಟ್ ಅದನ್ನು ನಾವು ಉಳಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಅವರು 4 ಜನಕ್ಕೆ ಹೋಗಿ ಹೇಳ್ತಾರಲ್ವ, ಹಾಗೆಯೇ. ಬಟ್ ಕಟ್ಟಿಂಗಲ್ಲೂ ಅಷ್ಟೇ, ಕಟ್ಟಿಂಗ್ ಮಾಡ್ಬೇಕಾದ್ರೆ ನಾನದು ತುಂಬ ಕೇರ್ಫುಲ್ಲಾಗಿ ಕಟ್ಟಿಂಗ್ ಮಾಡ್ತೀನಿ. ಯಾಕಂದರೆ ಎಷ್ಟೇ ಕೇರ್ಫುಲ್ಲಾಗಿ ಕಟ್ಟಿಂಗ್ ಮಾಡಿದ್ರು ಕೂಡ ಕೆಲವೊಂದೊಂದು ಸಲ ಸಣ್ಣ ಮಿಸ್ಟೇಕ್ಗಳು ಆಗಿಬಿಡುತ್ತೆ. ಆ ಥರ ಆದಮೇಲೆ ಅದನ್ನು ನಾವು ಏನು ಮಾಡಿದ್ರೂ ಸರಿ ಮಾಡೋಕ್ಕಾಗಲ್ಲ. ನನಗೆ ಆ ಥರದ ಅನುಭವಗಳು ಕೂಡ ನಾನು ಬಿಗಿನಿಂಗಲ್ಲಿ ಅದನ್ನು ಅನುಭವಿಸಿದ್ದೀನಿ. ಆ ಕಾರಣಕ್ಕೆ ಕಟ್ಟಿಂಗ್ ಮಾಡ್ಬೇಕಾದ್ರೆ ಮಾತ್ರ ತುಂಬ ಹುಷಾರಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ, ನೀವು ಯಾರಾದರೂ ಸ್ಟಿಚ್ ಮಾಡೋರಿದ್ದರೆ.
ಇನ್ನು ಡಯಟ್ ಅಂತ ವಿಚಾರ ಅಂತ ಬಂದಾಗ ಡೈಲಿ ಏನೇನು ನಡಿಬೇಕು ಅದೆಲ್ಲ ನಡೀತಾನೆ ಇದೆ. ಮಧ್ಯಾಹ್ನಕ್ಕೆ ಮಾತ್ರ ನಾನು ಇಲ್ಲಿಗೆ ಊಟ ತೊಗೊಂಡು ಬರ್ತೀನಿ. ಬೆಳಗ್ಗೆ ತಿಂಡಿ ನಂಗೆ ತಿನ್ನೋಕ್ಕೆ ಟೈಮ್ ಸಿಗಲ್ಲ, ಅದನ್ನು ಕೂಡ ಇಲ್ಲಿಗೆ ತೊಗೊಂಡು ಬರ್ತೀನಿ. ರಾತ್ರಿ ಊಟ ಎಷ್ಟಾಗುತ್ತೋ ಅಷ್ಟು ಲೈಟಾಗಿ ಮಾಡ್ಕೋತಾ ಇದ್ದೀನಿ. ಬಟ್ ವೆಯ್ಟ್ ಹೇಳುವಂಥ ಏನು ಲಾಸ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಮಧ್ಯೆ ಮಧ್ಯೆ ತುಂಬಾ ಗ್ಯಾಪ್ ಆಗಿದೆ. ಆ ಕಾರಣಕ್ಕೆ ಇನ್ನು ಅದ್ರ ಕಡೆ ಕೂಡ ನಾನು ಕಾನ್ಸಂಟ್ರೇಟ್ ಮಾಡ್ತಾನೇ ಇದ್ದೀನಿ. ಇನ್ನು ನಮ್ಮ ಜೊತೆಗೆ ನಾವು ದುಡಿಮೆ ಕೂಡ ಮಾಡೋದು ಇಂಪಾರ್ಟೆಂಟು. 1 2 3 ಒಂದು ಸೀರೆ ಸ್ಟಿಚ್ ಹಾಕ್ಬೇಕು. ಈ ಬ್ಯಾಗ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಶಾಪ್ಗೆ ಒಬ್ಬರು ಬಂದುಬಿಟ್ಟು ಇದು 2 ಸ್ಯಾರಿ 1 ಡ್ರೆಸ್ ಇದೆ, ಅದಿಷ್ಟನ್ನು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ ಮೆಜರ್ಮೆಂಟ್ನು ಕೂಡ ಕೊಟ್ಟು ಹೋದರು. ಇದಿಷ್ಟು ಬ್ಲೌಸ್ಗಳನ್ನು ಅಷ್ಟೇ. ಒಬ್ಬರು ಇದು ಎರಡು ಜನದ ಆರ್ಡ್ರು. ಬ್ಯಾಗ್ ಇದೆಯಲ್ಲ ಅದು ಒಬ್ರದ್ದು ಆರ್ಡರ್ಸು. ಇನ್ನು ಇದು ಇವತ್ತು ಇದು ಸ್ಯಾಟರ್ಡೆ, ಇನ್ನು ಸೋಮವಾರ ಬಂದುಬಿಟ್ಟು ನಾನು ಇಷ್ಟೂ ಸ್ಟಿಚ್ ಮಾಡಬೇಕು. ಅದಕ್ಕೆ ಕಟಿಂಗ್ ಮಾಡೋಂಥ ಬ್ಲೌಸ್ಗಳನ್ನೆಲ್ಲ ಮನೆಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಇದು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ಆಗಿತ್ತು. ಇದು ನಾನು ಅವ್ರಿಗೆ ಕೊಡಬೇಕಾಗಿರೋ ಡೇಟ್ನ ಬರಿತಾ ಇದ್ದೀನಿ, ಆಯಿತಾ. ಈ ವ್ಲಾಗ್ ಹೇಗಿತ್ತು, ನಿಮಗೆಲ್ಲರಿಗೂ ಸ್ವಲ್ಪನಾದರೂ ಇದೆಲ್ಲರ ಟಿಪ್ಸ್ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ ಮಾಡಿ, ಆಯಿತಾ. ನಾನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.